ನಮಸ್ಕಾರ. NCIB ಟೈಮ್ಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ನಾವು ನಮ್ಮ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ, ಅದರ ಜೊತೆಗೆ ಕೆಲವೊಬ್ಬರು ವಿಶೇಷವಾದಂತಹ ವ್ಯಕ್ತಿಗಳನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಕರ್ಕೊಂಡು ಬಂದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಇತ್ತೀಚೆಗೆ ನಡೆದಂತಹ ರಾಜ್ಯದಲ್ಲಿ ಕೆಲವೊಂದು ಪ್ರಕರಣಗಳು, ನಾವು ಈ ಒಂದು ಫಾರೆನ್ಸಿಕ್ ಟೆಸ್ಟ್ ಅಥವಾ ಫಾರೆನ್ಸಿಕ್ ಲ್ಯಾಬ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಅನ್ನೋಂಥದ್ರ ಬಗ್ಗೆ ಪೊಲೀಸರು ಮಾತಾಡಿರೋದನ್ನ ಸಾಕಷ್ಟು ನಾವು ಕೇಳಿರ್ತೀವಿ. ನಾನು ಯಾಕೆ ಇವತ್ತು ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಈ ಒಂದು ಫಾರೆನ್ಸಿಕ್ ಅಂದ್ರೆ ಏನು, ಆ ಒಂದು ಲ್ಯಾಬ್ ಅಲ್ಲಿ ಯಾವ ರೀತಿ ಟೆಸ್ಟಿಂಗ್ ಗಳಾಗತ್ತೆ, ಅಥವಾ ಯಾವುದೋ ಒಂದು ಕೇಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ವಿಧವಾಗಿ ಒಂದು ರೀತಿ ಪ್ರೋಸೆಸ್ಗಳು ನಡೆಯುತ್ತೆ, ಇದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ತೋರ್ಪಡಿಸೋದಕ್ಕೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹವರು ಫಣೀಂದರ್ ಅನ್ನುವಂತಹ ವಿಶೇಷವಾದಂತಹ ವ್ಯಕ್ತಿ. ಯಾಕೆಂದ್ರೆ ಈಗಾಗಲೇ ಯಾವುದೇ ಒಂದು ಕೇಸ್ ಅಂತ ಬಂದಾಗ ಪೊಲೀಸರು ಮಾಡುವಂತ ಇನ್ವೆಸ್ಟಿಗೇಷನ್ ಬೇರೆ ರೀತಿಯಾಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಫಾರೆನ್ಸಿಕ್ಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬಹಳನೇ ಇನ್ಡೆಪ್ತ್ ಆಗಿ ನೋಡ್ಬೇಕಾಗತ್ತೆ. ಹಾಗಾಗಿ ಅಂತಹ ಒಂದು ವಿಶೇಷತೆಯಲ್ಲಿ ಪರಿಣಿತಿಯನ್ನ ಹೊಂದಿರುವಂತಹ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಫಣೀಂದರ್ BN ಅನ್ನುವಂತಹ ವ್ಯಕ್ತಿ, ಇವರು ಕ್ಲೂ ಫಾರ್ ಎವಿಡೆನ್ಸ್ ಫಾರೆನ್ಸಿಕ್ ಲ್ಯಾಬ್ ನ ಡೈರೆಕ್ಟರ್, ಜೊತೆಗೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಹೌದು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ಸರ್, ಈಗ ಕಳೆದ ಕೆಲವು ವರ್ಷಗಳಿಂದ ತಾವು ಈ ಒಂದು ವಿಶೇಷವಾದಂತಹ ಏನು ಫಾರೆನ್ಸಿಕ್ ಅಂತ ಕರೀತಾರೆ, ಇಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತದ್ದು ಎಷ್ಟು ವರ್ಷಗಳಿಂದ ಈ ಒಂದು ವೃತ್ತಿಯನ್ನ ಶುರು ಮಾಡಿದ್ರೆ ಸರ್? ಸರಿಸುಮಾರು ಒಂದು 15 ವರ್ಷದಿಂದ ನಾನು ಈ ಒಂದು ಡೊಮೇನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ 15 ಇಯರ್ಸ್ ಅಂತ ಕೇಳಿದ್ರೆ ಅವಾಗ 2009 ಶುರು ಮಾಡಿದ್ದು ಪ್ರಾಕ್ಟೀಸ್ ಇದು. 15 ಇಯರ್ಸ್ ಬ್ಯಾಕ್ ಈ ಒಂದು ಡೊಮೇನ್ ಬಗ್ಗೆ ಮಾಹಿತಿ ಪಡೆದಾಯ್ತು ಅಂತ ಕೇಳಿದ್ರೆ, ನಾನು ಇದೇ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡಿದ ಕಾರಣನೇ ಫೋರೆನ್ಸಿಕ್ ಅಂತ ಬಂದಾಗ ಇಲ್ಲಿ ನಮ್ಗೆ ಬೇಕಾದ ಟೈಮ್ ಅಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇಂಡಿಪೆಂಡೆಂಟ್ ಆಗಿ ಫೋರೆನ್ಸಿಕ್ ಲ್ಯಾಬ್ ನ ಶುರು ಮಾಡ್ಕೊಂಡು 15 ಇಯರ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಇವತ್ತು. ಓಕೆ ಸರ್, ಈಗ ಸಾಮಾನ್ಯವಾಗಿ ನಾವು ಯಾವುದೇ ಅತಿಥಿಗಳನ್ನ ಕರ್ಕೊ ಬಂದಾಗ ಸ್ವಲ್ಪ ವೈಯಕ್ತಿಕವಾಗಿ ಅವರ ಒಂದು ಹಿನ್ನೆಲೆ ಬಗ್ಗೆ ಕೂಡ ಕೇಳ್ತೀವಿ. ಸೊ ಮೂಲತಃ ತಾವು ಎಲ್ಲಿ, ಅವರು ತಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗಿತ್ತು, ತಮ್ಮ ಬಾಲ್ಯ ಹೇಗಿತ್ತು, ಆ ಒಂದು ವಿಚಾರ ಕೂಡ. ಸರ್, ಫ್ಯಾಮಿಲಿ ಬಂದು ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಬೋರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಓಕೆ. ನಮ್ಮ ತಂದೆಯವರೆಲ್ಲ ಮಧುಗಿರಿ ಕಡೆಯವರು, ಬಟ್ ಅವೆಲ್ಲ ಬಂದು ಸೆಟ್ಲ್ ಆಗಿ ನಾವೆಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನನ್ನ ಎಜುಕೇಶನ್ ಎಲ್ಲ ಆಗಿದ್ದು ಕೂಡ ಬ್ಯಾಂಗ್ಳೂರಲ್ಲೇ, ಬೇಸಿಕ್ ಎಜುಕೇಶನ್. ನನ್ನ ಮಾಸ್ಟರ್ಸ್ ಪ್ರೋಗ್ರಾಮ್ಗಳೇನಿದೆ ಅದು ಒಂದೊಂದು ಕಡೆ ಆಗಿದೆ. ಇದುವರೆಗೆ ತನಕ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಐ ಪ್ರಿಫರ್ ಟು ಸ್ಪೀಕ್ ವೆರಿ ಲೆಸ್ ಅಬೌಟ್ ದ ಫ್ಯಾಮಿಲಿ. ಓಕೆ, ಬಟ್ ಹವೆವರ್ ಫ್ಯಾಮಿಲಿ ಕೂಡ ವಿ ಆರ್ ಇನ್ ಬ್ಯಾಂಗ್ಳೂರ್, ವೆಲ್ ಸೆಟಲ್ಡ್. ಓಕೆ, ಬಟ್ ನನಗೆ ಒಬ್ಬ ಮಗ ಇದ್ದಾನೆ. ಹಿ ಈಸ್ ಇನ್ 10th ಸ್ಟ್ಯಾಂಡರ್ಡ್ ರೈಟ್ ನೌ. ಸೊ ಇಷ್ಟು ವಿಚಾರ ನಾನು ಪಬ್ಲಿಕ್ ಅಲ್ಲಿ ಶೇರ್ ಮಾಡಬಲ್ಲೆ. ಓಕೆ ಸರ್, ಎನಿವೇಸ್ ತುಂಬಾ ಸಂತೋಷ ಆಯ್ತು. ಸರ್, ಈಗ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಎಲ್ರಿಗೂ ಒಂದು ಕನಸಿರುತ್ತೆ, ನಾನೊಬ್ಬ ಡಾಕ್ಟರ್ ಆಗ್ತೀನಿ, ನಾನೊಬ್ಬ ಇಂಜಿನಿಯರ್ ಆಗ್ತೀನಿ, ಅಥವಾ ನಾನು ರಾಜಕೀಯಕ್ಕೆ ಬರ್ತೀನಿ, ಸಿನಿಮಾ ನಟನಾಗ್ತೀನಿ. ಸೊ ತಮಗೆ ಪ್ರಾರಂಭದಲ್ಲಿ ಏನ್ ಕನಸಿತ್ತು ಅಂತ? ಸರ್, ಕನಸು ಅಂತ ನೋಡಿದ್ರೆ ಐ ಮೀನ್ ನಾನು ಸೆಕೆಂಡ್ ಇಯರ್ PUC ಬಂದು ಡಿಗ್ರಿ ಬರೋ ತನಕ ನಾನು ಆ ಏಜ್ ತನಕ ಐ ವಾಸ್ ಇನ್ ಟು ಮ್ಯೂಸಿಕ್. ಓಕೆ, ನಾನು ಮ್ಯೂಸಿಕ್ ಕಲಿತಾ ಇದ್ದೆ, ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಸೊ ಆ ಹಂತದಲ್ಲಿ ನಾನು ಒಬ್ಬ ಮ್ಯೂಸಿಷಿಯನ್ ಆಗ್ಬೇಕು ಅಂದ್ಬಿಟ್ಟು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಸೊ ಎಲ್ಲೋ ಒಂದ್ ಕಡೆ ಒಂದು ನನ್ನ ಲೈಫಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯಿಂದ ನಮ್ಮ ಫ್ಯಾಮಿಲಿ ಸ್ವಲ್ಪ ಡಿಸ್ಟರ್ಬ್ ಆದ್ರು. ನಮ್ಮ ತಂದೆಗೆ ಯಾರೋ ಒಂದು ಪ್ರಾಣ ಬೆದರಿಕೆ ಪತ್ರ ಬರೆದ್ರು. ಆ ಪತ್ರ ಯಾರು ಬರ್ದಿದ್ರು ಅಂತ ಐಡೆಂಟಿಫೈ ಮಾಡ್ತಾ ಮಾಡ್ತಾ ನಾನು ಈ ಡೊಮೇನ್ಗೆ ಎಂಟರ್ ಆಗಿ ಇದನ್ನ ನಾನೇ ಕಲ್ತ್ಕೊಂಡು ನಾನೇ ಆಫರ್ ಮಾಡೋ ತರ ಡಿಸಿಷನ್ ತಗೊಂಡು ಬಂದಿದ್ದ ತರ ಸಿಚುವೇಶನ್ ಆಯ್ತು. ಬಟ್ ಅದರ್ವೈಸ್ ಟಿಲ್ ದ ಟೈಮ್ ಐ ವಾಸ್ ಇನ್ ಡಿಗ್ರಿ, ನಾನು ಈ ಫೀಲ್ಡ್ಗೆ ಬರ್ತೀನಿ ಅಥವಾ ಈ ಫೀಲ್ಡ್ ಬರಬೇಕು ಅನ್ನೋ ಯಾವ ಒಂದು ಮನಸ್ಥಿತಿ ಕೂಡ ನನಗೆ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಪಾರ್ಟ್ ಆಫ್ ಲೈಫ್. ಯಾವುದೋ ಒಂದು ಘಟನೆ ಆಯ್ತು, ಅದ್ರ ಪ್ರಕಾರ ನಾನು ಬಂದೆ. ಅದರ್ವೈಸ್ ಐ ವಾಸ್ ಇನ್ ಟು ಕಂಪ್ಯೂಟರ್ಸ್. ಓಕೆ, ಯಾವುದೋ ಒಂದು ಈ ಸಿಸ್ಕೋ ಸರ್ಟಿಫೈಡ್ ನೆಟ್ವರ್ಕ್ ಪ್ರೊಫೆಷನಲ್ಸ್ ಎಲ್ಲ ಎಕ್ಸಾಮ್ಸ್ ಬರ್ತಿತ್ತು ಅವಾಗ, ನಾನು ಅದು ಪ್ರಿಪೇರ್ ಆಗ್ತಾ ಇದ್ದೆ ನಾನು. ಸೊ ಆ ಪ್ರಿಪೇರ್ ಆಗ್ತಾ ಟೈಮಲ್ಲಿ ಐ ಹ್ಯಾಪನ್ ಟು ಎಂಟರ್ ಇಂಟು ದಿಸ್ ಸ್ಟೇಜ್. ಒಟ್ನಲ್ಲಿ ನಿಮ್ಮ ಜೀವನ ಬದಲಾಗೋದಕ್ಕೆ ಅಥವಾ ನೀವು ಈ ಪ್ರೊಫೆಷನ್ ಬರೋದಕ್ಕೆ ಆ ಒಂದು ಪತ್ರ ಕಾರಣ ಆಯ್ತು ಅಂತ ಹೇಳಿ? ಖಂಡಿತ. ಓಕೆ ಸರ್, ಎನಿವೇಸ್ ಈಗ ಕಳೆದ 15 ವರ್ಷಗಳಿಂದ ತಾವು ಇದರಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡುವಂತದ್ದಾದ್ರೆ ನಮ್ಮ ಜನಗಳಿಗೆ ಒಂದು ಬೇಸಿಕ್ ಸೆನ್ಸ್, ಈ ಒಂದು ಫಾರೆನ್ಸಿಕ್ ಅಂದ್ರೆ ಏನು ಅಂತ ತಿಳಿಸ್ಬೋದು ಸರ್? ಫೋರೆನ್ಸಿಕ್ಸ್ ಅಂತ ಕೇಳಿದ್ರೆ ಕೆಲವರು ಒಂದು ಲಿಟ್ರಲ್ ಟ್ರಾನ್ಸ್ಲೇಷನ್ ಪ್ರಕಾರ ವಿಧಿ ವಿಜ್ಞಾನ ಅಂತ ಕೆಲವು ಕಡೆ ಕರೀತಾರೆ.
ಇನ್ ಕೆಲವು ಕಡೆ ನ್ಯಾಯ ವಿಜ್ಞಾನ ಅಂತ ಕರೀತಾರೆ, ಹ್ಮ್ ಕೆಲವು ಕಡೆ ನ್ಯಾಯ ವಿಧಿ ವಿಜ್ಞಾನ ಅಂತ ಕೂಡ ಕರೆಯುವಂತ ಪ್ರಕರಣಗಳು ನೋಡಿದೀವಿ ನಾವು. ಸೊ ಅಲ್ಟಿಮೇಟ್ಲಿ ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಓಕೆ. ನಾವ್ ಯಾಕೆ ಸೈನ್ಸ್ ಅಂತ ಹೇಳ್ತೀವಿ ಅಂತ ಕೇಳಿದ್ರೆ, ಸೈನ್ಸ್ ಮತ್ತು ಆರ್ಟ್ಸ್ ಎರಡಕ್ಕೂ ಒಂದು ಮೇಜರ್ ವ್ಯತ್ಯಾಸ ಇದೆ. ಓಕೆ. ಇದನ್ನ ಫೋರೆನ್ಸಿಕ್ ಸೈನ್ಸ್ ಅಂತ ಕರಿತೀವಿ ಅಂತ ಕೇಳಿದ್ರೆ, ಸೈನ್ಸ್ ರಿಮೈನ್ ಸೈನ್ಸ್ ಎನಿ ಟೈಮ್ ಎನಿವೇರ್. ಹ್ಮ್ ನಾನು ಇಂಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು H2O ಅಂತ ಕೇಳಿದ್ರೆ ವಾಟರ್ ಅಂತ ಕರೆದ್ರೆ, ಹ್ಮ್ ಅಮೆರಿಕ ಇಂಗ್ಲೆಂಡ್ ಎಲ್ಲಿ ಕುತ್ಕೊಂಡು ಕರೆದ್ರು ಕೂಡ ಅದು H2O ವಾಟರ್ ಆಗಿ ಇರುತ್ತದೆ. ದಟ್ ಈಸ್ ಅ ಸೈನ್ಸ್ ಸ್ಪೆಷಾಲಿಟಿ. ಬಟ್ ಆರ್ಟ್ಸ್ ಅಂತ ಕೇಳಿದಾಗ ನಾ ಹೇಳ್ತೀನಿ, ಯಾರೋ ಇಲ್ಲಿ ಒಬ್ಬ ಹುಡುಗ ಸಿಗ್ತಾನೆ ನನಗೆ, ಒಂದು ಕ್ಲಾಸಿಕಲ್ ಹಾಡು ಹಾಡಪ್ಪ ನೀನು ಅಂತ ಕೇಳಿದ್ರೆ, ಅವ್ನು ಯಾವ ಶೈಲಿ ಹಾಡ್ತಾನೆ ಇಲ್ಲಿ ಕುತ್ಕೊಂಡು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡ್ತಾನೆ ಕುತ್ಕೊಂಡು, ಇಲ್ಲಿಗೆ ಅದು ಅದೇ ಶಾಸ್ತ್ರೀಯ ಸಂಗೀತ. ಅದೇ ನಾನು ಡೆಲ್ಲಿಗೋ ರಾಜಸ್ಥಾನ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ನೀವು ಒಂದು ಶಾಸ್ತ್ರೀಯ ಸಂಗೀತ ಹಾಡಪ್ಪ ಅಂತ ಕೇಳಿ ಅವನ್ ಮಾಡ್ತಾನೆ, ಅಲ್ಲಿ ಪ್ಯಾಟರ್ನ್ ಹಾಡ್ತಾನೆ, ಅಲ್ಲಿ ಅವನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡ್ತಾನೆ. ಹೌದು ಹೌದು. ಶಾಸ್ತ್ರೀಯ ಸಂಗೀತ ವರ್ಡ್ ಅದೇನೆ, ಬಟ್ ಇಲ್ಲಿ ಅದು ಅರ್ಥ ಬೇರೆ ಬರುತ್ತೆ, ಅಲ್ಲಿ ಅರ್ಥ ಬೇರೆ ಬರುತ್ತೆ. ಸೊ ಕಲೆ ಅಂತ ಬಂದಾಗ ಅದಕ್ಕೆ ಡೆಫಿನಿಟ್ ವ್ಯಾಲ್ಯೂ ಇರೋದಿಲ್ಲ. ಸೊ ಕಲೆ ಅನ್ನೋದು ಒಬ್ಬ ಕಲೆಗಾರನ ಸ್ಕಿಲ್ ಸೆಟ್ ಮೇಲೆ ಅನುಗುಣವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ದಟ್ ಇಸ್ ಹೌ ದ ಸೈನ್ಸ್ ಅಂಡ್ ಆರ್ಟ್ಸ್ ಇಸ್ ಸೋ ಡಿಫರೆಂಟ್. ಫೋರೆನ್ಸಿಕ್ಸ್ ಅಂತ ಕರಿಬೇಕಾದ್ರೆ ವಿ ಕಾಲ್ ಇಟ್ as a branch of science which helps the legal process ಅಂತ ಕರಿತೀವಿ ನಾವು. ಕೋರ್ಟ್ ಆಫ್ ಲಾ ಇವತ್ತಿನ ಒಂದು ನಿರ್ಧಾರ ತಗೋಬೇಕಾದ್ರೆ ಅದಕ್ಕೆ ಒಂದು ಫುಲ್ ಪ್ರೂಫ್ ಅಪ್ರೋಚ್ ಬೇಕಿರುತ್ತೆ. ನಾವ್ ಯಾವ್ದೋ ಒಂದು ವೆಪನ್ ತೋರಿಸ್ಬಿಟ್ಟು ಇಂಥದ್ದೇ ಗನ್ ಇಂದ ಈ ಬುಲೆಟ್ ಹೊಡೆಯಲಾಗಿತ್ತು ಅಂತ ಕೇಳಿದ್ರೆ ಯಾವ ಆಧಾರದ ಮೇಲೆ ಹೇಳ್ತೀವಿ ನಾವು? ಅದಕ್ಕೊಂದು ಲಾಜಿಕಲ್ ಪ್ರೊಸೀಜರ್ ಇದೆ ಅದಕ್ಕೆ. ಸೊ ಇಂಥ ವೆಪನ್, ಇಂಥ ಗನ್ಸ್, ಇದು ಬುಲೆಟ್ ಸೈಜು, ಈ ತರ ಬ್ಯಾರಲ್ ಸೈಜು, ಈ ತರ ಹೊಡೆದಾಗ ಪಿನ್ ಮಾರ್ಕ್ ಅನ್ನೋದು ಏನೋ ಒಂದು ಕೆಲವು ಥಿಯರಿ ಅದಕ್ಕೆ ಅನುಗುಣವಾಗಿರುತ್ತೆ. ಅದ್ರ ಪ್ರಕಾರ ಮಾತ್ರನೇ ಆ ಬುಲೆಟ್ ನ ಇಂಥ ವೆಪನ್ ಇಂದಾನೆ ಫೈರ್ ಮಾಡಿದ್ದು ಅಂತ ಕೋರ್ಟ್ ಆಫ್ ಲಾ ನಂಬುವಂತ ಒಂದು ಸ್ಟೇಜ್ ಬರೋದು. ಅಂದ್ರೆ ಕೋರ್ಟ್ ಆಫ್ ಲಾ ಪ್ರತಿಯೊಂದು ಪ್ರಕರಣದಲ್ಲಿ ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ತರ ಸ್ಟ್ಯಾಂಡ್ ತಗೊಂಡಿರುತ್ತೆ. ಅಂದ್ರೆ ಯಾವ ಕಾರಣಕ್ಕೆ ಇನ್ನೋಸೆಂಟ್ ವ್ಯಕ್ತಿ ಅಂತ ಕೇಳಿದ್ರೆ, ಪ್ರಾಸಿಕ್ಯೂಷನ್ ಅಥವಾ ಯಾವ್ದೋ ಒಂದು ಕಕ್ಷಿದಾರರು ಯಾವ ವಿಚಾರನ ಪ್ರೂವ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅದನ್ನ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಪ್ರೂವ್ ಮಾಡ್ಬೇಕು ಅಂತ ಮಾನದಂಡ ಇದೆ. ಅಲ್ಲಿ ತನಕ ಕೋರ್ಟ್ ಆಫ್ ಲಾ ವೇಟ್ ಮಾಡ್ತಿರತ್ತೆ. ನೀವು ಯಾವ ಎವಿಡೆನ್ಸ್ ನ ಯಾವ ಆಧಾರದ ಮೇಲೆ ಎಷ್ಟು ಡೆಪ್ತ್ ಆಗಿ ಎಷ್ಟು ಸೈಂಟಿಫಿಕ್ ಆಗಿ ತಗೊಂಡು ಕೋರ್ಟ್ ಮುಂದೆ ನಿಲ್ಲಿಸ್ತಾ ಇದ್ದೀರಾ ಅಂತ ಕೋರ್ಟ್ ಆಫ್ ಲಾ ವೇಟ್ ಮಾಡ್ತಾ ಇರತ್ತೆ. ಆ ಒಂದು ಪ್ರಕ್ರಿಯೆ ಏನಿದೆ ದಟ್ ಈಸ್ ಫೋರೆನ್ಸಿಕ್ ಸೈನ್ಸ್. ಸೈನ್ಸ್ ವಿತ್ ದ ಪರ್ಪಸ್ ಆಫ್ ಲೀಗಲ್ ರಿಕ್ವೈರ್ಮೆಂಟ್. ವಿತೌಟ್ ಲಾ ಲೀಗಲ್ ರಿಕ್ವೈರ್ಮೆಂಟ್ ಇಲ್ಲ ಅಂತ ಕೇಳಿದ್ರೆ ಫೋರೆನ್ಸಿಕ್ಸ್ಗೆ ಸ್ಕೋಪೇ ಇಲ್ಲ. ಅಂದ್ರೆ ನಿಮ್ದೆಲ್ಲ ಅಂಡರ್ ದ ಲಾನೇ ಬರುವಂತದ್ದು. ನಾವು ಕೊಡುವಂತ ಪ್ರತಿಯೊಂದು ರಿಪೋರ್ಟ್ ಕೂಡ ಇವತ್ತಲ್ಲ ನಾಳೆ ಕೋರ್ಟ್ ಆಫ್ ಲಾ ಮುಂದೆ ಹೋಗಿ ನಿಂತ್ಕೊಳ್ಳುವಂತ ಸಿಚುವೇಶನ್ ಇರುತ್ತೆ, ಅಥವಾ ವಿ ಆರ್ ಆನ್ಸರಬಲ್. ಕೋರ್ಟ್ ಆಫ್ ಲಾ ಅಂತ ಕೇಳಿದ್ರೆ ಬರೀ ನಮ್ಮ ಅರ್ಥದ ಪ್ರಕಾರ ಲಾ ಕೋರ್ಟ್ ಅಷ್ಟೇ ಅಲ್ಲ. ವಿ ಆಕ್ಚುಲಿ ಟೇಕ್ ಇಟ್ ಅಸ್ ದ ಡಿಸಿಷನ್ ಮೇಕರ್ಸ್. ಕೆಲವು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಇರ್ತದೆ, ಕೆಲವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಇರ್ತಾರೆ. ಯಾರು ಒಂದು ನಿರ್ಧಾರ ತಗೊಳ್ಳೋದಿಕ್ಕೆ ಯಾವ ಒಂದು ಆಧಾರದ ಮೇಲೆ ನಿರ್ಧಾರ ತಗೋಬೇಕಿರತ್ತೆ, ಆ ಆಧಾರಿತವಾಗಿರುವಂತಹ ವಸ್ತು ಸೈಂಟಿಫಿಕ್ ಆಗಿ ಎಕ್ಸಾಮಿನೇಷನ್ ಆಗಿ ಇದು ಈ ತರದ್ದೇ ವಸ್ತು ಅಥವಾ ಈ ತರದ್ದೇ ಸೋರ್ಸ್ ಐಡೆಂಟಿಫೈ ಮಾಡಿ ಇಂಥ ವ್ಯಕ್ತಿನೇ ಮಾಡಿದ್ದಾರೆ ಅಂತ ನಾವೇನು ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ಎಸ್ಟಾಬ್ಲಿಷ್ ಮಾಡಿರ್ತೀವಿ, ಆ ಪ್ರಕ್ರಿಯೆ ಇದ್ದಾಗ ಮಾತ್ರ ಅದಕ್ಕೊಂದು ಎವಿಡೆನ್ಷಿಯರಿ ವ್ಯಾಲ್ಯೂ ಬರುತ್ತೆ. ಎವಿಡೆನ್ಷಿಯರಿ ವ್ಯಾಲ್ಯೂ ಬಂದ ಕಾರಣಕ್ಕೋಸ್ಕರ ಕೋರ್ಟ್ ಆಫ್ ಲಾ ಅದರ ಆಧಾರಿತವಾಗಿ ನಿರ್ಧಾರ ತಗೋತಾರೆ. ನಾವು ಸಿನಿಮಾಗಳ ನೋಡಿರ್ತೀವಿ, ನಾವು ಕೋರ್ಟ್ ಆಫ್ ಲಾ ನಮ್ಗೆ ಕಣ್ಣು ಕಾಣುತ್ತರ ಕೊಲೆ ಮಾಡಿರ್ತಾನೆ ಯಾವನೋ, ಸಾಕ್ಷಿ ಆಧಾರಗಳ ಕೊರತೆಯಿಂದ ಅವನ್ನ ಬಿಡುಗಡೆ ಮಾಡ್ಲಾಗತ್ತೆ ಅಂತ ಸಿನಿಮಾ ಕಡೆಗೆ ಅವ್ರು ಡಿಸಿಷನ್ ಕೊಡ್ತಾರೆ. ನಮ್ಮ ನಿಜ ಪ್ರಕರಣಗಳು ಅದೇ ರೀತಿ ಆಗತ್ತೆ. ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳ್ತೀವಲ್ಲ, ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಕೇಳಿದ್ರೆ ಎವಿಡೆನ್ಸ್ ಇಲ್ಲ ಅಂತ ಒಂದ್ ಅರ್ಥ ಬರುತ್ತೆ, ಅಥವಾ ಆ ಎವಿಡೆನ್ಸ್ ಗಳನ್ನ ಒಂದು ಸೈಂಟಿಫಿಕ್ ಆಗಿ ಎಸ್ಟಾಬ್ಲಿಷ್ ಮಾಡ್ಲಾಗಿಲ್ಲ ಅಂತ ಕೂಡ ಅರ್ಥ ಬರುತ್ತೆ. ಆ ಒಂದು ಅರ್ಥದಲ್ಲಿ ಫೋರೆನ್ಸಿಕ್ ಸೈನ್ಸ್ ಅಂತ ಕೇಳಿದ್ರೆ ಇಟ್ಸ್ ಅ ಸೈನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬೈ ದ ಲೀಗಲ್ ಪ್ರೊಸೀಜರ್ ಅಂತ ಅರ್ಥ ಮಾಡ್ಕೋಬಹುದು.